ಆಗಿದೆ ಪಾಪ. ಅಪ್ಪ ಹೇಳ್ರಪ್ಪ, ಏನು ಕಾರ್ಯಕ್ರಮ ನಿಮ್ಗೆ ಗೊತ್ತಿದೆ. 3 ದಿವಸಗಳ ಹಿಂದೆ ಈ ದೇಶದಲ್ಲಿ ನಡೆದಂತ ಒಂದು ಹೀನ ಕೃತ್ಯಕ್ಕೆ ಇಡೀ ದೇಶನೇ ಅದನ್ನ ಕಂಡಮ್ ಮಾಡ್ತಾ ಇದೆ. ರಾತ್ರಿ 2 ಮೃತದೇಹಗಳನ್ನ ನಾನು ಬೆಳಗಿನ ಜಾವ 3:53 ಅದನ್ನ ರಿಸೀವ್ ಮಾಡಿಕೊಂಡು ಒಂದು ಶಿವಮೊಗ್ಗಕ್ಕೆ ಮತ್ತೊಂದು ಕಳಿಸಿ ಅಲ್ಲಿಂದ ಅದೆಲ್ಲ ಮುಗಿಸಿ ಮತ್ತೆ ಮನೆಗೆ ಹೋಗಿ ಮತ್ತೆ ಅಲ್ಲಿ ಹೋಗಿ ಮುಗಿಸ್ಕೊಂಡಿದ್ದು. ನಮ್ಮ ಜಯಶಂಕರ್ ನನಗೆ ಭಾರಿ ಬೇಕಾದಂಥ ಒಬ್ಬ ಆತ್ಮೀಯ, ನನ್ನ ಫಾಲೋವರ್, ಸುಮಾರು ವರ್ಷಗಳ ಜೊತೆಯಲ್ಲಿ ನಮ್ಮ ಜೊತೆಲಿದ್ದವರು. ಹಾಗಾಗಿ ಅವರ ಮಗಳ ಮದುವೆಗೆ ಬರಲೇಬೇಕು ಅನ್ನೋ ಒಂದು ಇದಿತ್ತು, ಮತ್ತೆ ಒಳ್ಳೆ ಜನ, ಹಾಗಾಗಿ ಅದು ಹೋಗ್ತಾ ಇದ್ದೀನಿ. ಅದು ಮುಗಿಸ್ಕೊಂಡು ಮತ್ತೆ ನಾನು ಡೆಲ್ಲಿಗೆ. ಕಾಶ್ಮೀರದ ಘಟನೆ ಒಂದು ರೀತಿ ದೇಶಕ್ಕೆ ಒಂದು ರೀತಿ ಆಘಾತ. ಕಾಶ್ಮೀರದ ಘಟನೆ 370 ಆರ್ಟಿಕಲ್ ತೆಗೆದ ಮೇಲೆ 10 ವರ್ಷದಲ್ಲಿ ರಾಷ್ಟ್ರದ ಪ್ರಧಾನಮಂತ್ರಿಗಳ ಭವಿಷ್ಯದ ಭಾರತದ ಭವಿಷ್ಯಕ್ಕೆ ಅಭಿವೃದ್ಧಿಯ ಸಂಕೇತ ಅನ್ನೋದನ್ನ ಮಾಡುವ ಸಂದರ್ಭದಲ್ಲಿ ಇವತ್ತು ಆ ಕಾಶ್ಮೀರದಲ್ಲಿ ಇರ್ತಕ್ಕಂಥ ಕೆಲವು ತಿರುಗೇಡಿ ಪಾಕಿಸ್ತಾನಿಯರು ಮಾಡಿರ್ತಕ್ಕಂಥ ಒಂದು ಹೇಯ ಕೃತ್ಯ. ಇದಕ್ಕೆ ನಾವು ಭಾರತೀಯರೇ ಅಲ್ಲ, ಇಡೀ ವಿಶ್ವವೇ ಇದಕ್ಕೆ ಅದನ್ನ ಕಂಡಮ್ ಮಾಡ್ತಾ ಇದ್ದಾರೆ. ಹಾಗಾಗಿ 19ನೇ ತಾರೀಕು ರಾಷ್ಟ್ರದ ಪ್ರಧಾನಮಂತ್ರಿಗಳು ನಮ್ಮ ರೈಲ್ವೆ ಇಲಾಖೆ ಅನೇಕ ಕಾರ್ಯಕ್ರಮಗಳನ್ನ ಲೋಕಾರ್ಪಣೆ ಮಾಡಬೇಕಾಗಿತ್ತು. ಮಳೆಯಿಂದ ಅದನ್ನ ಮುಂದಕ್ಕೆ ಹಾಕಿದ್ವಿ. ಮತ್ತೆ ಇದು ನಡೆದಂತ ದುರ್ಘಟನೆ, ಈ ದುರ್ಘಟನೆಗೆ ತಕ್ಕ ಉತ್ತರವನ್ನು ಕೊಡ್ತಕ್ಕಂಥದಕ್ಕೆ ಈಗಾಗಲೇ ಪ್ರಧಾನಿಗಳು ಅವರ ಅಧ್ಯಕ್ಷತೆಯಲ್ಲಿ ಹೈಪವರ್ ಕಮಿಟಿ ಆಗಿದೆ. ರಾಷ್ಟ್ರದ ರಕ್ಷಣಾ ಮಂತ್ರಿಗಳು, ರಾಷ್ಟ್ರದ ಗೃಹ ಮಂತ್ರಿಗಳು, ರಾಷ್ಟ್ರದ ಎಲ್ಲ ನಮ್ಮ ನಾಯಕರುಗಳ ಜೊತೆಯಲ್ಲಿ ಕೂರಿಸಿ ಚರ್ಚೆ ಮಾಡಿ ಪಾಕಿಸ್ತಾನಕ್ಕೆ ಇದೊಂದು ಅವಕಾಶ ಅನ್ನೋದಕ್ಕಿಂತ ಹೆಚ್ಚಾಗಿ ಇಂಥ ದುಷ್ಕೃತ್ಯಗಳನ್ನ ಪದೇ ಪದೇ ಮಾಡಿ ಸಾಮಾನ್ಯ ಜನರ ಪ್ರಾಣಹಾನಿ ಮಾಡ್ತಕ್ಕಂಥವ್ರಿಗೆ ನಾವು ಬುದ್ಧಿ ಕಲಿಸ್ಬೇಕು ಅಂತ ತೀರ್ಮಾನ ಮಾಡಿ ಇವತ್ತು ಹಲವಾರು ಕ್ರಮಗಳನ್ನು ತೆಗೆದುಕೊಂಡಿದ್ದೀವಿ. ಇನ್ನೊಂದು ಸ್ವಲ್ಪ ದಿನದಲ್ಲೇ ಕಾದು ನೋಡಿ ಇನ್ನೂ ಕೆಲವು ಗುರುತರವಾದ ಜವಾಬ್ದಾರಿಯನ್ನು ಮಾಡಿ ದೇಶದ ಸಾರ್ವಭೌಮತೆಗೆ, ದೇಶ ನಡೆದು ಬಂದ ದಾರಿಗೆ ಒಂದು ಸಣ್ಣ ಅಪಚಾರವೂ ಕೂಡ ಆಗದಾಗೆ ನೋಡ್ಕೊಳ್ತಕ್ಕಂಥ ಕೆಲಸವನ್ನ ರಾಷ್ಟ್ರದ ಪ್ರಧಾನಮಂತ್ರಿಗಳು ಇವತ್ತು ಮಾಡ್ತಾ ಇದ್ದಾರೆ. ಎಲ್ಲ ಸರಿ ಇದೆ ಮತ್ತೆ ಬಿಂಬಿಸ್ಕೊಳ್ತಿದ್ರು, ಆದ್ರೆ ಯಾವ್ದು ಸರಿ ಇಲ್ಲ ಅನ್ನೋದನ್ನ ವಿರೋಧ ಪಕ್ಷ ಒಂದ್ ನಿಮಿಷ ತಾಳಿ. ವಿರೋಧ ಪಕ್ಷದವ್ರಿಗೆ ಟೀಕ್ಸೋದ್ಬಿಟ್ಟು ಇನ್ನೇನೈತೆ, ಮೋದಿ ಅವ್ರ ಮೇಲೆ ಹೇಳಕ್ ಏನೈತೆ? 10 ವರ್ಷ ಏನ್ ಆಗಿದೆ ಅಲ್ಲಿ ಕಾರ್ಯಕ್ರಮ. 8,000 ಕೋಟಿ ರೂಪಾಯಿ ಟೂರಿಸಂ ಇಂದ ಅಲ್ಲಿಗೆ ಆದಾಯ ಬರ್ತಾ ಇದೆ. 8,000 ಕೋಟಿ ರೂಪಾಯಿ ಇತಿಹಾಸದಲ್ಲಿ ಯಾರು ಕೂಡ ನಿರೀಕ್ಷೆ ಮಾಡಿದಷ್ಟು. ಹಾಗಾಗಿ ಇವ್ರಿಗೆ ಕೆಲವು ಪಾಕಿಸ್ತಾನದವ್ರಿಗೆ ತಡೆಯಕ್ಕಾಗ್ದಿರ ಕೆಲವು ಇಂಥ ಘಟನೆಗಳಾಗಿದೆ. ನಾನು ಟೀಕೆ ಮಾಡೋದನ್ನ ಬಿಟ್ಟು ದೇಶಕ್ಕಿಂತ ದೊಡ್ಡವ್ರು ನಾವೆಲ್ಲ ಯಾರು ಅಲ್ಲ. ಆ ದೇಶದ ಬದ್ಧತೆಗೆ, ದೇಶದ ಒಂದು ದೂರದೃಷ್ಟಿಯ ಚಿಂತನೆಗೆ ಕೈ ಜೋಡಿಸ್ಬೇಕೆ ವಿನ ಎಲ್ಲ ಹೇಳಿ ಇನ್ನೊಂದು ಹೇಳಿ ಮತ್ತೊಂದು ಹೇಳಿ ಜನರ ದಾರಿ ತಪ್ಪಿಸೋದಕ್ಕಿಂತ ಹೆಚ್ಚಾಗಿ ಮೋದಿಯವರ ಕಾರ್ಯವೈಖರಿ, ಅವರ ಆಡಳಿತದ ವ್ಯವಸ್ಥೆ ಇಡೀ ವಿಶ್ವವೇ ಮೆಚ್ಕೊಂಡಿದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರಿ ಕೆಲಸ ಮಾಡೋಣ. ನಿನ್ನೆ ತಾನೇ ಖರ್ಗೆ ಅವ್ರು ಹೇಳಿದ್ದಾರೆ, ಇವತ್ತು ಇಂಥ ಸಂದರ್ಭದಲ್ಲಿ ನೀವು ವಿರೋಧ ಪಕ್ಷದವ್ರನ್ನು ಕೂಡ ತಗೊಂಡ್ರೆ ನೀವು ಯಾವ ರೀತಿ ನಡ್ಕೋತೀರೋ ಅದಕ್ಕೆ ನಮ್ಗೆ ಸಂಪೂರ್ಣವಾದ ಸಹಕಾರ ಇದೆ ಅಂತ ಹೇಳ್ತಾರೆ. ಇಲ್ಲೊಬ್ರು ಅವ್ರ ಪ್ರಚಾರಕ್ಕೋಸ್ಕರ ಕೆಲವರು ಮಾತಾಡ್ಬೋದು, ಅದು ಸಾಧುವಾದ ಕ್ರಮ ಅಲ್ಲ. ದೇಶ ದೊಡ್ಡದು, ದೇಶಕ್ಕಿಂತ ನಾವ್ಯಾರು ದೊಡ್ಡವರಲ್ಲ. ಹಾಸನ ಆರೋಪಿ